ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನನ್ನ ಮಗಳನ್ನ ಕಿತ್ಕೊಂಡು ನೀನ್ ಯಾಕೆ ಇಷ್ಟೊಂದು ಕ್ರೂರಿ ಆದೆ ದೇವ್ರೆ? ನನ್ ಸಿಹಿ ಯಾವಾಗ್ಲೂ ನಿನ್ ಮುಂದೆ ಬಂತಾನೆ ಕೇಳ್ತಾ ಇದ್ದಿತ್ತು, ನನಗೊಂದು ಅಪ್ಪ ಬೇಕು ಅಂತ. ರಾಮ್ ಅಂತ ಒಳ್ಳೆ ಅಪ್ಪನ ಕೊಟ್ಟೆ, ಆದ್ರೆ ಅಂತ ಒಳ್ಳೆ ಅಪ್ಪನ ಜೊತೆ ಬಹಳಕ್ಕೆ ಆಯಿಸ್ಕೊಡ್ದೆ ಅವಳನ್ನ ಕಿತ್ಕೊಂಡ್ಬಿಟ್ಟಿಯಲ್ಲ. ಯಾಕೆ ದೇವ್ರೆ ಅಮ್ಮ ಗುಣ ನಿನ್ನ ಹತ್ರ ಅಷ್ಟು ಬೇಗ ಕರೆಸ್ಕೊಂಡೆ? ನಿನಗ್ ಮನ್ಸಾತ್ರ ಹೇಗ್ ಬಂತು? ಸಮಾಧಾನ ಮಾಡ್ಕೊಮ್ಮ. ಅಮ್ಮ, ನನ್ನಿಂದ ನಿಜವಾಗ್ಲೂ ಆಗ್ತಿಲ್ಲ. ಇಷ್ಟೊಂದು ನೋವು ಅನುಭವಿಸಕ್ಕಿಂತ ಅವತ್ ಸಿಹಿ ಹೋದ್ಲಲ್ಲ, ನಾನು ಅವಳ ಜೊತೆ ಹೋಗ್ಬಿಡ್ಬೇಕಿತ್ತು. ಏನು ಅಂತ ಮಾತಾಡ್ತೀಯ? ಬಿಡ್ತೋನು. ಇಲ್ಲಮ್ಮ, ನಿಜ ಹೇಳ್ತಿದ್ದೀನಿ. ಸಿಹಿ ಇಲ್ದೆ ನನ್ನ ಜೀವನ ಯೋಚನೆ ಮಾಡಕ್ಕೂ ಆಗ್ತಿಲ್ಲ. ಅವಳ ನಗು, ಅವಳ ಮಾತು ಇದೆಲ್ಲ ಇಲ್ದೆ ನಾನು ಹೇಗಿರ್ಲಿ ಅಮ್ಮ? ನೋಡಮ್ಮ ಸೀತಾ, ಇದು ಬರೀ ನಿನ್ನ ಜೀವನ ಮಾತ್ರ ಅಲ್ಲ, ರಾಮ್ ಜೀವನನೂ ಇದೆ. ನಿನಗೋಸ್ಕರ ರಾಮ್ ಇದ್ದಾನೆ, ನೀನು ರಾಮ್ಗೋಸ್ಕರ ಬದುಕಬೇಕಮ್ಮ. ಹೌದಮ್ಮ, ನೀನ್ ರಾಮ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಸೀತಾ, ಯಾಕೆ ರಾಮ್ ಹಿಂಗೆಲ್ಲ ಮಾಡಿದ್ರಿ? ನನಗೋಸ್ಕರ ನೀವು ಎಷ್ಟು ಕಷ್ಟ ಅನುಭವಿಸಿದಿರ ಅಲ್ವಾ? ನನ್ನಿಂದ ಬರೀ ನಿಮಗೆ ತೊಂದರೆ, ನೋವು ಅಷ್ಟೇ ಅಲ್ವಾ? ಸುಬ್ಬಿ, ಯಾಕೆ ಅಳ್ತಿದ್ಯಾ? ನೀನ್ ಹೀಗ ಅಳ್ತಾ ಇದ್ರೆ ಏನು ಆಗಲ್ಲ. ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಳ್ಳಿ. ಸೀತಮ್ಮ ಬಿಟ್ಟು ಎಲ್ಲೋ ಹೋಗಿದ್ದಾಳೆ. ಸೀತಮ್ಮ ನಿನ್ನನ್ ಬಿಟ್ಟು ಎಲ್ಗೂ ಹೋಗಿಲ್ಲ. ಇಷ್ಟು ದಿನ ಸತ್ಯನ ಮುಚ್ಚಿಟ್ಟು ಮೋಸ ಮಾಡಿದ್ದಾರೆ ಅಂತ ಬೇಜಾರ್ ಮಾಡ್ಕೊಂಡು ನಮ್ ವಟಾರಕ್ಕೆ ಹೋಗಿದ್ದಾಳೆ. ಪಾಪ ಸೀತಮ್ಮನ್ಗೆ ನಾನ್ ಸತ್ತೋಗಿದ್ದೀನಿ ಅಂತ ಗೊತ್ತಾಗಿ ಶಾಕ್ ಆಗಿದೆ. ಅದೆಲ್ಲ ತಡ್ತಿದ್ದು ಜಜ್ಜಿದ್ದಾರೆ ಅಲ್ವಾ? ಅಯ್ಯೋ, ಮತ್ತೆ ಶುರು ಮಾಡ್ಕೊಂಡ? ನಾನು ಈ ಮನೆಗೆ ಸಿಹಿ ಅಂತ ಸುಳ್ಳು ಹೇಳ್ಕೊಂಡ್ ಬಂದಿದ್ದಕ್ಕೆ ಇಷ್ಟೆಲ್ಲ ಆಯ್ತು. ಇನ್ ನಾನು ಇಲ್ಲಿರ್ಬಾರ್ದು ಸಿಹಿ. ಇಲ್ಲಿದ್ರೆ ಸೀತಮ್ಮ ಖುಷಿಯಾಗಿರಲ್ಲ. ಸೀತಮ್ಮ ಅಳೋದಕ್ಕೆ ಇಷ್ಟ ಇಲ್ಲ. ನಾನು ಇವತ್ತೇ ಇಲ್ಲಿಂದ ಹೊರಟೋಗ್ತೀನಿ. ಏ ದಡ್ಡಿ, ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಆಗ್ಲೇ ಎಲ್ರು ಹೇಳಿದ್ರು ತಾನೆ ನಿನ್ನಿಂದ ಏನು ತಪ್ಪಾಗಿಲ್ಲ ಅಂತ. ಮತ್ತೆ ಮತ್ತೆ ಯಾಕೆ ಅದನ್ನ ಹೇಳ್ಕೊಂಡ್ ಬೇಜಾರ್ ಮಾಡ್ಕೊಂತೀಯ? ನೋಡ್ ಸುಬ್ಬಿ, ಸೀತಮ್ಮ ಹೋಗಿರೋದು ವಟಾರಕ್ಕೆ. ಅಲ್ಲಿ ತಾತ ಅಜ್ಜಿ ಸೀತಮ್ಮನ್ಗೆ ಸಮಾಧಾನ ಮಾಡಿ ಮತ್ತೆ ಮನೆ ಕಳಿಸ್ತಾರೆ. ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ. ನಾನು ಈ ಮನೆ ಕಳ್ತಿದ್ದು ಅಮ್ಮನ್ ಪ್ರೀತಿ ಬೇಕು ಅಂತ. ಆದ್ರೆ ಇವತ್ತು ಗದೆ ಇಲ್ವಲ್ಲ, ಅಂದ್ಮೇಲೆ ಈ ಮನೆ ನಾನಂತೂ ಇರಬಾರ್ದು. ಹೊರಟೋಗ್ತೀನಿ. ಸುಬಿ, ಸುಬಿ ನಿಂತ್ಕೊಳ್ಳೆ. ಒಳ್ಳೆ ಲೂಸ್ ಇವಳು. ಏನ್ ಸೀತಾ, ನೀವು ಯಾಕೆ ನೀವು ಈ ತರ ಮನೆಯಿಂದ ಹೇಳ್ದೆ ಕೇಳ್ದೆ ಬಂದ್ಬಿಟ್ರಿ? ನಿಮ್ಗೊಂಚೂರು ಹೆಚ್ಚು ಕಡಿಮೆ ಆಗಿದ್ರೆ ಈ ರಾಮ್ ಬದುಕಿರಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ರಾಮ್, ಪ್ಲೀಸ್ ಬಿಡ್ತು ನೀ ಆ ಥರ ಎಲ್ಲ ಮಾತಾಡ್ಬೇಡಿ. ಈಗಾಗಲೇ ಸಿಹಿನ ಕಳ್ಕೊಂಡು ನನ್ನ ಪ್ರಪಂಚ ಮುಳುಗೋಗಿದೆ. ನಿಮ್ಮನ್ನು ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ರಾವ್. ಮತ್ ಯಾಕೆ ಹೇಳ್ದೆ ಕೇಳ್ದೆ ಮನೆಯಿಂದ ಬಂದ್ರಿ? ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ರಾಮ್ಗೊಂದು ಮಾತು ಹೇಳ್ಬಿಟ್ಟು ಬರ್ಬೇಕಾಗಿತ್ತಲ್ವಾ ಅಮ್ಮ? ನೋಡವನು ಎಷ್ಟು ಗಾಬರಿ ಆಗಿದ್ದಾನೆ. ನಿಮ್ಗೆಲ್ಲ ಟೆನ್ಷನ್ ಕೊಟ್ಟಿದ್ದಕ್ಕೆ ಐ ಆಮ್ ಸಾರಿ. ಸಿಹಿ ಬಗ್ಗೆ ಸತ್ಯ ಗೊತ್ತಾದ್ಮೇಲೆ ನನ್ಗೆ ಆ ಮನೇಲಿ ಒಂದೇ ಕ್ಷಣನೂ ಇರಕ್ಕಾಗ್ಲಿಲ್ಲ. ಏನೋ ಒಂಥರ ಸಂಕಟ. ನೀವೆಲ್ಲರೂ ಸೇರ್ಕೊಂಡು ಮೋಸ ಮಾಡಿದ್ರಿ ಅನ್ನೋ ಅಸಹನೆ
ನನ್ನ ಜೊತೆ ಇದ್ದವಳು ನನ್ನ ಮಗಳಲ್ಲ ಅನ್ನೋ ಸತ್ಯ ಗೊತ್ತಾದ್ಮೇಲೆ ನನಗಲ್ಲಿರಕ್ಕಾಗ್ಲಿಲ್ಲ. ಅದಕ್ಕೆ ಬಂದ್ಬಿಟ್ಟೆ. ಸೀತಾ, ಸಿಹಿ ನಮ್ಮನ್ನ ಬಿಟ್ಟೋಗಿದೇನೋ ನಿಜ, ಆದ್ರೆ ದೇವರು ಸಿಹಿ ಸ್ಥಾನಕ್ಕೆ ಸುಬ್ಬಿ ಅನ್ನೋ ಮಗುನ ತಂದ್ಕೊಟ್ಟಿದ್ದಾನೆ. ಅವಳಿ ಮನೆಗೆ ನಾಟಕ ಆಡಕ್ಕೇನೆ ಬಂದಿದ್ದು. ಆದ್ರೆ ನನಗಾಗ್ಲಿ ನಿಮಗಾಗ್ಲಿ ಮನೆಯವ್ರಿಗಾಗ್ಲಿ ತೋರಿಸಿ ಪ್ರೀತಿಲಿ ಯಾವ ನಾಟಕನೂ ಇರ್ಲಿಲ್ಲ ಸೀತಾ. ನಿಮ್ಮನ್ನ ತನ್ನ ತಾಯಿ ಅಂತ ಹಚ್ಕೊಬಿಟ್ಟಿದ್ದಾಳೆ, ಅಮ್ಮ ಅಂತ ಆರಾಧಿಸ್ತಾಳೆ. ನಾನು ಅವಳನ್ನ ನನ್ನ ಮಗಳು ಸಿಹಿ ಅಂತಾನೆ ಹಚ್ಕೊಂಡಿದ್ನಲ್ಲ ರಾಮ್. ಆದ್ರೆ ಯಾವಾಗ್ಲೂ ಅವಳಿಗೂ ನನ್ನ ಮಗಳಿಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಅನ್ಸೋದು. ಅದು ಹಾಗೆ ಸ್ವಲ್ಪ ಸಮಯಕ್ಕೆ ಅವಳೇ ನನ್ನ ಮಗಳು ಅಂತಾನು ಅನ್ನಿಸ್ತಾ ಇತ್ತು. ಈಗ ಸುಬ್ಬಿ ಸಿಹಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ. ಸುಬ್ಬಿ ವಿಷಯದಲ್ಲ ಏನ್ ಡೆಸಿಷನ್ ತಗೊಳ್ಳಿ ಅಂತಾನೆ ಗೊತ್ತಾಗ್ತಿಲ್ಲ ರಾಮ್. ನಿಮ್ಮ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಿಸಿದ. ಅದೇ ಸುಬ್ಬಿ ತುಂಬಾ ಒಳ್ಳೆ ಹುಡುಗಿ. ಅವಳ ಮನ್ಸಿಗೆ ಬೇಜಾರಾಗೋ ಥರ ಮಾತ್ರ ನೀವು ಯಾವ ಡಿಸಿಷನ್ ತಗೋಬೇಡಿ. ನನಗೆಲ್ಲ ಅರ್ಥ ಆಗತ್ತೆ ರಾಮ್. ಸಿಹಿ ನನ್ನ ಜೊತೆ ಇಲ್ಲ, ಸುಬ್ಬಿ ನನ್ನ ಮಗಳಲ್ಲ. ಆದ್ರೂ ಇಬ್ರು ನೋಡಕ್ ಒಂದೇ ತರ ಇದ್ದಾರೆ. ಯಾವ್ದನ್ನ ನಂಬೇಕು ಯಾವ್ದನ್ನ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಫಸ್ಟ್ ಈ ಯೋಚನೆನೆಲ್ಲ ಸೈಡ್ಗಿಟ್ಟು ರಿಲ್ಯಾಕ್ಸ್ ಮಾಡಿ. ಸೀತಾ, ನೀ ಬಂದಾಗಿಂದಾಗ ಏನೂ ತಿಂದಿಲ್ಲಮ್ಮ. ಸ್ವಲ್ಪ ಊಟ ಮಾಡಿ ಮಲ್ಕೊಮ್ಮ. ಬೇಡಮ್ಮ, ನನಗೆ ಮನ್ಸಿಲ್ಲ. ನೀವು ಹೋಗಿ ಊಟ ಕಲ್ಸ್ಕೊಂಬನ್ನಿ, ನಾನು ತಿನ್ನಿಸ್ತೀನಿ. ಸರಿಪ್ಪ. ಸೀತಾ ಪ್ಲೀಸ್, ನನಗೋಸ್ಕರ ನೀವು ಕಣ್ಣೀರು ಹಾಕ್ಬಾರ್ದು. ರಾಮ್, ಸಿಹಿ ಸಾರಿ, ಸುಬ್ಬಿ ಹೇಗಿದ್ದಾಳಂತೆ? ನೀವೇನು ಯೋಚನೆ ಮಾಡಬೇಡಿ ಸೀತಾ. ಅಶೋಕ್ ಮತ್ತೆ ಪ್ರಿಯಾ ಅವಳನ್ನ ನೋಡ್ಕೋತಾರೆ. ಪಾಪ ಅವಳು ಯಾವಾಗ್ಲೂ ಸೀತಮ್ಮ ಸೀತಮ್ಮ ಅಂತ ನನ್ನ ಜೊತೆನೇ ಇರೋಳು. ಇವತ್ತು ಅಷ್ಟೊಂದೆಲ್ಲ ಮಾತಾಡ್ತಿದ್ಲು. ನಾನು ಅವಳ ಜೊತೆ ಮಾತಾಡ್ದೆ ಇಲ್ಲಿಗೆ ಬಂದ್ಬಿಟ್ಟೆ. ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೋ ಏನೋ. ಹಾಗಾದ್ರೆ ಸೀತಾಗೆ ಸುಬ್ಬಿ ಅಂದ್ರೆ ಇಷ್ಟನಾ? ಸುಬ್ಬಿನ ಮಗಳಂತ ಸೀತಾ ಒಪ್ಕೋತಾರ? ಅಶೋಕ್ ಅವಳನ್ನ ಸಮಾಧಾನ ಮಾಡ್ತಾರಂತೆ. ಅವಳ ಜೊತೆ ಅಶೋಕ್ ಮತ್ತೆ ಪ್ರಿಯಾ ಮಲ್ಕೋತಿದ್ದಾರೆ. ಹಾಗಿದ್ರೆ ಸರಿ. ಪಾಪ ಚಿಕ್ಕವಳವಳು, ಅವಳ ಮನಸ್ಸಿಗೆ ನೋವಾಗಬಾರ್ದು. ಹಾಗೇನಾಗಲ್ಲ ಸೀತಾ, ಅವಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸುಬ್ಬಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾಳೆ. ಸೀತಮ್ಮನ ಮುಖದಲ್ಲಿ ಈ ಸ್ಮೈಲ್ ನೋಡಿದ್ರೇನೆ ಎಷ್ಟು ಚಂದ. ಇನ್ಮೇಲಾದ್ರೂ ಅಪ್ಪ ಸೀತಮ್ಮ ಹೀಗೆ ಹ್ಯಾಪಿ ಆಗಿದ್ರೆ ಸಾಕು. ನಿಮ್ ಜೊತೆ ನನ್ನ ತಂಗಿ ಸುಬ್ಬಿ ಕೂಡ ಇರ್ಬೇಕು. ಆಗ್ಲೇ ಪರ್ಫೆಕ್ಟ್ ಫ್ಯಾಮಿಲಿ ಆಗೋದು.